ಜಯಗಳು ಮಡಿವಾಳ ಮಾಚಿ ದೇವರಿಗೆ ಮಂಜುನಾಥ್ ರವರು ಅಗ್ನಿ ಮೀಡಿಯಾ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಮಡಿವಾಳ ಮಾಚಿ ದೇವ ರವರ ವಿಶೇಷ ಲೇಖನಗಳ ಸಂಚಿಕೆ ಬಿಡುಗಡೆ ಎಲ್ಲ ಗಣ್ಯರು ಬಿಡುಗಡೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆ ದಿನದಿಂದ ಈ ದಿನದವರೆಗೂ ನಾವು ಅದೇ ಜೀವನವನ್ನು ಮಾಡ್ತಾ ಇದ್ದೇವೆ. ಅದೇ ಜೀವನ ಮಡಿ ಮಾಡೋದು, ಬೇರೆಯವರನ್ನ ಸ್ವಚ್ಛವಾಗಿ ಕಾಣಿಸೋದು, ಅಂದ್ರೆ ಅವರು ಬೇರೆಯವರ ಬಟ್ಟೆಗಳನ್ನ ಸ್ವಚ್ಛ ಮಾಡಿ ಅವರ ಸಂತೋಷದಲ್ಲಿ ನಾವು ಸಂತೋಷವನ್ನು ಕಾಣ್ತಾ ಇದ್ದೇವೆ. ನಮ್ಮನ್ನು ಉದ್ಧಾರ ಮಾಡಿದಂತಹ ಇದುವರೆಗೂ ಯಾವ ಬಂದ್ರೆ ವಿಧಾನಸಭೆಯಲ್ಲಾಗಲಿ ವಿಧಾನ ಪರಿಷತ್ತಲ್ಲಾಗಲಿ ನಮ್ಮ ಪರವಾಗಿ ಬರೆಯುತ್ತಿರುವಂತಹ ವ್ಯಕ್ತಿ ಇರುವವರೆಗೂ ನಮ್ಮನ್ನು ಕಾಣಬಹುದು. ಇವತ್ತು ಏನು ಇಷ್ಟು ಮಾತ್ರ ಜನ ಸೇರಿದ್ದಾರೆ ಅಂದ್ರೆ ಸರ್, ನಾವು ನಮ್ಮ ಹತ್ರ ಒಂದು ಮನವಿ ಮಾಡ್ತಾ ಇದೀವಿ ಸರ್. ಹಳ್ಳಿಗೆ ಹೋಗಿದ್ದೀನಿ. ಹಳ್ಳಿಯಲ್ಲಿ ಬರೀ 2-3 ಜನ ಮನೆಯಲ್ಲಿ ಇರ್ತಾರೆ ಸರ್. ಅವರನ್ನ ಕೇಳಿದಾಗ ಒಂದೇ ಮಾತು ಇರ್ತಾರೆ ಸರ್, ಏನಂತ ಗೊತ್ತಾ, ನಮ್ಗೆ ಏನಪ್ಪ ಮಾಡ್ತಾ ಇದ್ದೀರಾ, ನೀವು ಸಂಘ ಕಟ್ಕೊಂಡಿದ್ದೀರಾ, ಸಂಘ ಮಾಡ್ತಾ ಇದ್ದೀರಾ, ನಮ್ಮನ್ನು ವಿಚಾರಿಸೋರಿಲ್ಲ, ಕೇಳೋರಿಲ್ಲ, ನಮ್ಮ ಸಮಸ್ಯೆಗಳನ್ನ ಹಾರಿಸೋರಿಲ್ಲ, ನಮಗೆ ಸರ್ಕಾರದಿಂದ ಯಾವ ಅನುದಾನಗಳು ಬರ್ತಾ ಇದೆ, ಯಾವ ಸೌಲಭ್ಯಗಳು ಬರ್ತಾ ಇದೆ ಅಂತ ಒಬ್ರು ತಿಳಿಸೋರೇ ಇಲ್ಲ ಸರ್. ದಯವಿಟ್ಟು ಒಂದು ಹಾಸ್ಟೆಲ್ ಮತ್ತೊಂದು ಸಮುದಾಯ ಭವನಕ್ಕೆ ದಯವಿಟ್ಟು ತಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್, ಇದನ್ನ ಮಾಡ್ಕೊಳ್ಬೇಕಾಗಿ. ಅದೇ ಜೊತೆಗೆ ನಮ್ಮ ಕ್ಷೇತ್ರದ ಇನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಅನಿಲ್ ಕುಮಾರ್ ಸಾಹೇಬ್ರು ಮತ್ತು ಗೋವಿಂದರಾಜ್ ಸಾಹೇಬ್ರು ಇದ್ದಾರೆ ಸರ್. ದಯವಿಟ್ಟು ನಗರಸಭಾ ಸದಸ್ಯರಿದ್ದಾರೆ, ಎಲ್ಲ ನಗರಸಭಾ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ. ದಯವಿಟ್ಟು ಸರ್ ತಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೇನೆ, ನಮ್ಗೆ ಈ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ, ದಯವಿಟ್ಟು ಎಲ್ಲ ಸಮುದಾಯಗಳನ್ನು ಬಿಕ್ಕಟ್ಟಿದ್ದೇ ಇದೆ. ಆ ಬಿಕ್ಕಟ್ಟನ್ನು ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸೋಣ. ನಾವೆಲ್ಲರೂ ಒಗ್ಗಟ್ಟಾಗೋಣ. ನಾವು ಒಗ್ಗಟ್ಟಾದಾಗ ಮಾತ್ರ ಇದು ನಾವು ಯೂಸ್ ಮಾಡಬಾರ್ದು. ಆದ್ರೂ ನನ್ನ ಸಮುದಾಯದ ಪರ ನಾನು ಮಾತಾಡ್ತಾ ಇದ್ದೀನಿ. ಯಾವತ್ತು ನಾವು ಒಗ್ಗಟ್ಟು ತೋರಿಸಿ ನಮ್ಮ ಒಂದು ಮತವನ್ನ ನಾವು ಇವರು ಮತ ಬ್ಯಾಂಕ್ ಇದೆ ಅಂತ ಗೊತ್ತಾಗುತ್ತೋ ಅವಾಗ ನಮಗೂ ಒಂದು ಬರುತ್ತೆ ಕಾಲ. ದಯವಿಟ್ಟು ಒಗ್ಗಟ್ಟಾಗಿ. ಅದೇ ರೀತಿ ಇನ್ನೊಂದು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶದ 18 ರಾಜ್ಯಗಳಲ್ಲಿ ನಮ್ಮನ್ನ SC ಒಂದು ಸಮುದಾಯಕ್ಕೆ ಸೇರಿಸಿದ್ದಾರೆ. 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಮ್ಮ ಸಮುದಾಯವನ್ನು SC ಸಮುದಾಯಕ್ಕೆ ಸೇರಿಸಿದ್ದಾರೆ. ದಯವಿಟ್ಟು ಅನ್ನಪೂರ್ಣವಾಗಿ ಬೀರೂರಿನಲ್ಲಿ ಮಣ್ಣು ತಿಂತಾ ಇದೆ, ಎಲ್ಲ ಧೂಳಿಂದ ಅಲ್ಲೇ ಇದೆ. ದಯವಿಟ್ಟು ತಾವು ವಿಧಾನಸಭೆಯಲ್ಲಿ ಇನ್ನೇನು ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸಭೆ, ವಿಧಾನಸಭೆ ಸೆಷನ್, ಅದರಲ್ಲಿ ನಮ್ಮ ಪರವಾಗಿ ಮಡಿವಾಳ ಅಂತ ಹೇಳ್ತಾರೆ. ಮಡಿವಾಳ ನೋಡಿ ಎಷ್ಟು ಅರ್ಥಕಾರಕವಾಗಂದ್ರೆ ಏನು ಜನಕ್ಕೆ ಮಡಿ ಮಾಡಿ ಅಂದ್ರೆ ಅವ್ರ ಬಟ್ಟೆನ ಶುದ್ಧೀಕರಿಸಿ ಅವ್ರ ಬಟ್ಟೆ ಶುದ್ಧೀಕರಿಸೋದ್ರಿಂದ ಆ ಮಡಿ ಮಾಡುವಂತ ಜನಾಂಗಕ್ಕೆ ಮಡಿವಾಳ ಅಂತ ಒಂದು ಹೆಸರು ಬಂದಿರೋದ್ರಿಂದ ಕೇವಲ ನಮ್ಮ ಪ್ರಕಾರ ನೀವು ಹೇಳಿದಂಗೆ 5-6 ಲಕ್ಷ ಜನ ನಮ್ಮ ಕರ್ನಾಟಕದಲ್ಲಿ, ಇದು 18 ಲಕ್ಷ ಜನ ನಮ್ಗೆ ಸರಿಯಾಗಿ ಅರ್ಥ ಆಗಿದೆ. 18 ಲಕ್ಷ ಜನ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತಹ 7 ಕೋಟಿ ಜನರಲ್ಲಿ 18 ಲಕ್ಷ ಜನ ಮಾತ್ರ ಮಡಿವಾಳ ಸಮುದಾಯಕ್ಕೆ ಸೇರಿರೋದ್ರಿಂದ ಹಾಗಾಗಿ ನಿಮ್ದು ಒಂದು ಏನು ಒತ್ತಾಯ ಇದೆ ಅದಕ್ಕೆ ನಮ್ಮ ಸಹಮತ ಇದೆ. ನೀವು ಗೋಪಿಘಾಟಲ್ಲಿ ನೀವೇನೋ ಸಮುದಾಯ ಭವನ ಕಟ್ಟಲಿಕ್ಕೆ ನೀವು ನಿರ್ಧಾರ ಮಾಡಿ ಎಲ್ಲ ಸಿದ್ಧತೆಗಳು ಮಾಡಿಕೊಟ್ರೆ ಆದ್ರೆ ನಾವು ಸಹ ನನ್ನ ಒಂದು ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳನ್ನು ಯಾಕಂದ್ರೆ ಏನ್ ನೀವು ಪ್ರಾಮಿಸ್ ಮಾಡ್ತೀನಿ ಅದನ್ನ ನಡ್ಕೊಳ್ಳುವಂತ ವ್ಯಕ್ತಿ ನೀವು. ನಾಳೆನೇ ಬೇಕಾದ್ರೆ ಈ ಕಾರ್ಯಕ್ರಮದಲ್ಲಿ ಮುಂದೂಗಿ ನಮ್ಮ ಅನಿಲ್ ಅವರು ಇದ್ದಾರೆ, ನಮ್ಮ ಮಂಜಣ್ಣವರು ಕೊಡುಗೈದ ದಾನಿಗಳು. ಯಾಕಂದ್ರೆ ಅವರು ಯಾವುದೇ ಪಕ್ಷದಲ್ಲಿ ಇರಲಿ ಏನೇ ಆಗಲಿ ನಾವಂತೂ ಬಹಳ ವಿಶ್ವಾಸ ಕೂಡ ಮಾತಾಡ್ತೀವಿ. ನಾವೆಲ್ಲ ಏನು ಬೇರೆ ಏನು ಉದ್ದೇಶ ಇಟ್ಕೊಂಡು ರಾಜಕಾರಣ ಮಾಡಕ್ಕೆ ಬಂದವರನ್ನ ನಮ್ದೇ ಕಷ್ಟ ಇದೆ, ನಾವು ಕೆಲಸ ಮಾಡ್ತೀವಿ. ಅದು ಸಹ ಅವ್ರಿಗೆ ಈ ಬಡಜನತೆ ಬಗ್ಗೆ ಆ ಹಿಂದುಳಿದ ವರ್ಗ ಜನತೆ ಬಗ್ಗೆ ಅವ್ರಿರೋ ಕಾಳಜಿ ನಿಜವಾಗ್ಲೂ ಅವಿಸ್ಮರಣೀಯ ಅಂತ ನಾನೊಂದು ಅವಕಾಶಗಳು ಸಿಗ್ತಾ ಇದೆ. ಎಲ್ಲ ಅವಕಾಶಗಳು ಕೂಡ ಇವತ್ತು ನಮಗೆ ಸಂವಿಧಾನ ಮಾಡಿಕೊಟ್ಟಿದೆ. ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಇವತ್ತು ಒಂದೇ, ನಾವು ಶಿಕ್ಷಣವನ್ನ ಪಡ್ಕೊಂಡ್ರೆ ಮಾತ್ರ, ಶಿಕ್ಷಣವನ್ನ ಪಡ್ಕೊಂಡ್ರೆ ಅದು ಏನ್ ಬೇಕಾದ್ರೂ ಆಗೋದಕ್ಕೆ ಅವಕಾಶ ಇದೆ. ಆ ಶಿಕ್ಷಣ ಇಲ್ಲದೆ ಹೋದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಶಿಕ್ಷಣವನ್ನು ಪಡ್ಕೊಳ್ಳಿ,
ಆಮೇಲೆ ಸಂಘಟನೆ ಮಾಡಿ, ಆಮೇಲೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಅಂತ ನೋಡಿ. ಇಷ್ಟು ಚೆನ್ನಾಗಿದೆ. 300 ಲಕ್ಷ ಶಿಕ್ಷಣ, ಸಂಘಟನೆ, ಹೋರಾಟ, ಇವುಗಳನ್ನ ನಾವು ತಿಳ್ಕೊಳ್ದೆ ಹೋದ್ರೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಾವು ಯಾವ ಸರ್ಕಾರ ಏನ್ ಬಂದ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಹೌದಾ ಇಲ್ವಾ? ಇವತ್ತು ಮಡಿವಾಳ ಮಾಚಿದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇಡೀ ಜಾತಿಯ ವ್ಯವಸ್ಥೆ ಇತ್ತು ಅವತ್ತು. ಅವತ್ತು ಬಹಳ ನಿಕೃಷ್ಟವಾಗಿ ಸಣ್ಣ ಸಣ್ಣ ಸಮುದಾಯಗಳನ್ನ ನೋಡ್ತಾ ಇದ್ದಂತ ಕಾಲ, ಮಹಿಳೆಯರನ್ನ ಬಹಳ ಕೆಳಮಟ್ಟದಿಂದ ನೋಡ್ತಾ ಇದ್ದಂತ ಕಾಲ. ಅಂತ ಕಾಲದಲ್ಲಿ ಇವರು ಅವರ ಸಂದೇಶಗಳ ಮೂಲಕ, ಅವರ ಕಾರ್ಯಕ್ರಮಗಳ ಮೂಲಕ, ಅವರ ವಚನಗಳ ಮೂಲಕ ಇವತ್ತು ನಮಗೆ ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ. ಇವತ್ತು ಅವರನ್ನು ಯಾಕೆ ನಾವು ಆರಾಧಿಸ್ತೀವಿ, ಯಾಕೆ ಅವರ ಜಯಂತಿ ಮಾಡ್ತೀವಿ ಹೇಳಿ? ಅವರು ಅವತ್ತು ನಮಗೆ ಹಾಕೊಟ್ಟಂತ ಒಂದು ಮಾರ್ಗದರ್ಶನ, ಸಂದೇಶ, ಅವರ ಒಂದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಇವತ್ತು ನಾವು ನೆನೆಸ್ಕೊಳ್ತಕ್ಕಂಥದ್ದೇ ಈ ಜಯಂತಿಯ ಕಾರ್ಯಕ್ರಮ. ಅವತ್ತು ಏನ್ ಪರಿಸ್ಥಿತಿ ನಾವು ಇದ್ದೀವಿ, ಅವತ್ತೇನಾದ್ರು ನಮ್ಗೆ ರಿಸರ್ವೇಶನ್ ಇತ್ತ, ಅವತ್ತೇನಾದ್ರು ಯಾರೊಬ್ಬರು ಸಹಾಯ ಮಾಡಕ್ಕೆ 500,000 ರೂಪಾಯಿ ಕೊಡುವಂತ ಶಕ್ತಿ ಯಾರಿಗಿತ್ತ ಅವತ್ತು? ಅಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 54 ಡಿಗ್ರಿ ಮಾಡಿದಾರಲ್ಲ. ಇವತ್ತು ನಾವ್ಯಾಕೆ ಅಂತ ವ್ಯಕ್ತಿಗಳಿಗೆ ಒಬ್ರು ಆಗಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಾಗಬಾರ್ದು? ನಮ್ಮ ಮಡಿವಾಳ ಮಾಚಿದೇವರ ತರ ಹೇಗಾಗಬಾರ್ದು? ವಿಶ್ವೇಶ್ವರಯ್ಯ ತರ ಹೇಗಾಗಬಾರ್ದು? ಕುವೆಂಪು ತರ ಹೇಗಾಗಬಾರ್ದು? ನಾವು ಆಗಬೇಕು. ನಾವು ಇವತ್ತೆಲ್ಲ ಇದ್ರು ನಾವು ಆ ಮಟ್ಟಕ್ಕೆ ಹೋಗಕ್ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಸಮಾಜಕ್ಕೆ ಗಟ್ಟಿಯಾಗಂತ ನಿಂತ್ಕೊಳ್ಳೋರು ಒಬ್ಬರು ಬೇಕಾಗಿರ್ತಾರೆ. ಖಂಡಿತವಾಗ್ಲು ಈ ಸಮಾಜದವರು, ನಮ್ಮ ಅನಿಲಣ್ಣ ಅವರು ಹೇಳ್ದಂಗೆ, ನನಗೆ ಇವತ್ತು ನಾವೆಲ್ಲ ಏನಾದ್ರೂ ವೈಟ್ ಬಟ್ಟೆ ವೈಟ್ ಆಗಿರ್ಬೇಕು, ಕಾಣಿಸ್ಬೇಕು ಅಂದ್ರೆ ಮೊದಲನೇ ಕಾರ್ಯಕರ್ತರು ನೋವು. ಎರಡನೇದು ನಮಗೆ ಭಜಂತ್ರೀಸ್ ಅವರು ಇದ್ರೆ ನಮಗೆ ನಮ್ಮನ್ನ ಶುದ್ಧವಾಗಿರೋದಕ್ಕೆ ನೀವಿಬ್ರು 2 ಕಣ್ಣಿದ್ದಂಗೆ. ಈ ದೇಶಕ್ಕೆ ಭಜಂತ್ರಿಯವರು, ಮಡಿವಾಳರು ಇಬ್ರು 2 ಕಣ್ಣಿದ್ದಂಗೆ ನಮ್ಗೆ. ಎಲ್ಲರಿಗೂ ಅಷ್ಟೇ, ನಿಮಗೂ ಅಷ್ಟೇ, ನಮಗೂ ಅಷ್ಟೇ. ನಿಮಗೂ ನೀವು ಶುದ್ಧವಾಗಿ, ನಮಗೂ ಅಷ್ಟೇ. ಇಬ್ರು 2 ಕಣ್ಣಿದ್ದಂಗೆ. ಆದ್ರೆ ಈ ಕಣ್ಣನ್ನ ಚುಚ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನಾವು ಬದುಕಕ್ಕೆ ಆಗೋದಿಲ್ಲ. ಆ 2 ಕಣ್ಣನ್ನ ಕಾಪಾಡ್ಕೋಬೇಕು. ನಾವ್ ಇದಕ್ಕೆ ನಮ್ಗೆ ಯೂಸ್ ಆಗ್ತಾರೆ, ನಮ್ಗೆ ಬಟ್ಟೆ ವಾಶ್ ಮಾಡಕ್ಕೆ ಇದು ಮಾಡ್ತಾರೆ. ಅವರು ಭಜಂತ್ರಿಸೇ ನಮ್ಗೆ ನಮ್ಮನ್ನ ಕಟಿಂಗ್ ಮಾಡಕ್ಕೆ ಇಂಥದಿಗೆ ಯೂಸ್ ಇರ್ತಲ್ಲ. ಸಮಾಜದಲ್ಲಿ ನಮ್ಮಲ್ಲಿ ಅವರು ಒಬ್ರು, ಈ ಸಮಾಜದಲ್ಲಿ ನಮ್ಮ ಈಕ್ವಲ್ ಆಗಿ ಅವರು ಬರಬೇಕು. ಈ ಸಮಾಜ ಏನಿದೆ ನಮ್ಮ ರಾಜ್ಯದಲ್ಲಿ, ಮಡಿವಾಳ ಸಮಾಜದವರಾಗ್ಬೋದು, ಭಜಂತ್ರಿ ಸಮಾಜದವರಾಗ್ಬೋದು, ಯಾರೇ ಆಗ್ಬೋದು, MLAs ಆಗ್ಬೇಕು, MPs ಆಗ್ಬೇಕು, ನಗರಸಭೆ ಸದಸ್ಯರಾಗಬೇಕು, ಜಿಲ್ಲಾ ಪಂಚಾಯತ್ ಆಗ್ಬೇಕು, ತಾಲೂಕ್ ಪಂಚಾಯತ್ ಆಗ್ಬೇಕು, ಎಲ್ಲದರಲ್ಲಿ ನಾಮಿನೀಸ್ ಆಗ್ಬೇಕು. ಇವತ್ತು ನಾವು ನಾಮಿನೀಸ್ ಅಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದೀವಿ. ಬೇಕಾದ್ರೆ ಇಲ್ಲೊಂದು ವಾರ 15 ದಿವಸದಲ್ಲಿ ಗೊತ್ತಾಗುತ್ತೆ, ನಾಮಿನೀಸ್ ಅಲ್ಲಿ ಆಚೆ ಬಂದ್ಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದೀವಿ. ಖಂಡಿತವಾಗ್ಲೂ ನಾವೆಲ್ಲ ನಿಮ್ಗೆ ಈ ಸಮಾಜದ ಜೊತೆ ಇರ್ತೀವಿ. ಆಮೇಲೆ ಹೇಳಿದ್ರು, ಇವಾಗ ಕೋಲಾರ ತಾಲೂಕಲ್ಲಿ ಚೌಡೇನಲ್ಲಿ ಹೋಗಿ ಒಂದು ಮನೆ ನೋಡಿದ್ರೆ ಕಷ್ಟ ಆಯ್ತು ನನಗೆ, ಒಂಥರ ಗುಡ್ಸಲ್ ತರ ಇದೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಿಮ್ಮ ಸಮಾಜದವ್ರ ಮುಖಾಂತರ ಕೇಳ್ಕೊಳ್ತೀನಿ, ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆ ನೋಡಕ್ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಒಂದು ನಮ್ಗೆ ಅಲ್ಲಿಂದ ಮಾಹಿತಿ ಯಾರು ಕೊಡ್ಬೇಕು, ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಡ್ಬೇಕು, ಇಲ್ಲದೆ ಇರ್ತಕ್ಕಂಥ PDO ಕೊಡ್ಬೇಕು, ಇಲ್ಲ ಆ ಭಾಗದ ನಮ್ಮ ನಾಯಕರಾದ್ರು ನಮಗೆ ಮಾಹಿತಿ ಕೊಡ್ಬೇಕು. ಈ ಮಾಹಿತಿ ಸಿಗೋದ್ರಲ್ಲಿ ಕೊರತೆಗಳಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಅರ್ಜಿಗಳು ಕೊಟ್ಟು ನಾವು ಅದನ್ನ ಪ್ರೋಸೆಸ್ ಮಾಡಿರ್ತೀವಿ. ಆ ಪ್ರೋಸೆಸ್ ಮಾಡಿದಾಗ ಎಲ್ಲೋ ಒಂದ್ ಜಾಗದಲ್ಲಿ ಯಾವ್ದೋ ಒಂದು ಮಿಸ್ ಆಗಿಬಿಡುತ್ತೆ. ಅದು ಆ ಮಿಸ್ ಆಗಿ ಇಂಥವೇ ಇರ್ತವೆ. ಖಂಡಿತವಾಗ್ಲೂ ನೀವು ಸಮಾಜದ ಮುಖಾಂತರ ಯಾರಾದ್ರೂ ಆತರ ಮನೆಗೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಆ ಮನೆ ಮುಂದೆ ಅವ್ರನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆದು, ಆ ಫೋಟೋ ಪ್ಲಸ್ ಅದ್ರ ಜೊತೆಗೆ ಒಂದು ಅರ್ಜಿ, ಅವ್ರ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಅವ್ರ ವೋಟರ್ ಐಡಿ ಅದಕ್ಕೆ ಹಾಕಿ ನೀವು ಕೊಟ್ರೆ 100% ಅವ್ರಿಗೆ ಮನೆಗಳನ್ನ ಕೊಡ್ತೀವಿ. ಇವತ್ತು ಗಂಟೆ ನಮ್ಮ ಜಿಲ್ಲೆನಲ್ಲಿ ಹೈಯೆಸ್ಟ್ ಮೀನುಗಾರರು ಇದರಿಂದ 50 ಮನೆ ತಗೊಂಡು ಬಂದಿದ್ದೀನಿ ನಾನು. ಯಾರಿಗೂ 5 ಮನೆ 10 ಮನೆ ಬಂದಿಲ್ಲ, ನಾನು ಒಬ್ಬನೇ ತಂದಿದ್ದೀನಿ. ಆತರ ಎಷ್ಟು ಬೇಕೋ ತರುವಂತ ಶಕ್ತಿನೂ ಇದೆ. ಖಂಡಿತವಾಗ್ಲೂ ಸಪೋರ್ಟ್ ಆಗಿ ನಮ್ಮ ನಜೀರಣ್ಣ ಅವರು, ನಮ್ಮ ಅನಿಲಣ್ಣ ಅವರು, ಗೋವಿಂದರಾಜನ್ ಅವರು, ಆಮೇಲೆ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ. CM ತುಂಬಾ ನಾವು ಹೇಳಿದಕ್ಕೆ ಕೇಳ್ತಾರೆ, ಕೆಲಸ ಮಾಡಿಕೊಡ್ತಾರೆ. ಇಂಥದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗ್ಲೂ ನೀವು ಯಾವ್ದನ್ನ ಇದ್ದೀರಾ ರೀತಿಯಲ್ಲಿ ನನಗೆ ಖುದ್ದಾಗಿ ಕೊಡಿ, ನಮ್ಮ ಆಫೀಸಲ್ಲಿ ಕೊಡಿ, ಇಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಇಟ್ಕೊಂಡು ನಾನು ಒಂದು ಹೇಳಿ ಇಂಥ ದಿವಸ ಬರ್ತೀವಿ ಕೊಡ್ತೀವಿ, ನೀವು ಬಂದು ಕೊಟ್ಟರೆ ಖಂಡಿತವಾಗ್ಲೂ ಮನೆಗೆಲ್ಲ ನಾವು ಮಾಡ್ಕೊಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಏನಿದೆ ಆಮೇಲೆ ಸಮುದಾಯದ ಬಗ್ಗೆ ಹೇಳಿದ್ದಾರೆ. ಅದು ಅನಿಲಣ್ಣ ಅವರು ಹೇಳ್ಬಿಟ್ಟು ನಮ್ಮ ಗೋವಿಂದರಾಜನ್ ಅವರು ಹೇಳಿದ್ರು. ನಾನು ಅದಕ್ಕೆ ಭಾಗಿಯಾಗ್ತೀನಿ. ಖಂಡಿತವಾಗ್ಲೂ ಸರ್ಕಾರದಿಂದ ನಿಮ್ಗೆ ಅನುದಾನ ಕೊಡಿಸ್ತೀನಿ. ನನ್ನ ಅನುದಾನದಲ್ಲಿ ನಾನು ಅನುದಾನವನ್ನ ಗೋವಿಂದರಾಜನ್ ಎಲ್ಲರೂ 10 ಲಕ್ಷ ಕೊಡೋಣ. ಇನ್ನ ಸಾಲಿಲ್ಲ ಅಂದ್ರೆ ಇನ್ನ ನಾನು ಕೊಡ್ತೀನಿ. ಅಷ್ಟೇ, ಇನ್ನೊಂದು ವರ್ಷ ಇನ್ನೂ 10 ಲಕ್ಷ ಕೊಡ್ತೀವಿ. ಒಂದೊಂದು ವರ್ಷಕ್ಕೆ 10 ಲಕ್ಷ ಕೊಡ್ತೀವಿ. ಸರ್ಕಾರದಿಂದ ನಾನು ಮಾಡ್ಸ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತೇನೆ.
ನಿಮ್ಮೆಲ್ಲರ ಒಂದು ವಿಶ್ವಾಸ ನಂಬಿಕೆ ಏನಿದೆ ಆ ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಆಗೋದಿಲ್ಲ, ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಆಮೇಲೆ ಮಡಿವಾಳ ಮಾಚಿದೇವರು ಸ್ವಾಮಿಯವರು ಒಳ್ಳೇದ್ ಮಾಡ್ಲಿ, ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಸಮಾಜದವ್ರನ್ನೇ ಕಾಪಾಡಿ ನಾನು ಹೇಳೋದಿಲ್ಲ, ನಮ್ಮನ್ನು ಕಾಪಾಡ್ಬೇಕು. ಅವರು ನಮಗೂ ಬೇಕು, ನಮ್ಮನ್ನು ಕಾಪಾಡಬೇಕು, ಜಿಲ್ಲೆಯನ್ನೆಲ್ಲ ಕಾಪಾಡಬೇಕು, ದೇಶದಲ್ಲೆಲ್ಲರೂ ಕಾಪಾಡಬೇಕು. ಅದರಲ್ಲಿ ನೀವು ಒಬ್ರು ಎಲ್ಲರಲ್ಲಿ. ಯಾಕಂದ್ರೆ ಇವರೆಲ್ಲ ಬಂದ್ಬಿಟ್ಟು ಮಡಿವಾಳ ಮಾಚಿದವರೆಲ್ಲ ಬಂದ್ಬಿಟ್ಟು ಅವರು ಸಮಾಜ ಅಂತಾನೆ ಮಾಡಿರಲ್ಲ, ಅವರು ಸಮಾಜ ಅಂತ ಕೆಲಸ ಮಾಡಿರಲ್ಲ. ಅವರು ಸಮಾಜದ ವ್ಯಕ್ತಿಯಾಗಿದ್ರು ಅವರು ಎಲ್ಲ ಪಬ್ಲಿಕ್ ಎಲ್ಲರಿಗೋಸ್ಕರ ಯಾವ ಸಮಾಜ ಆದ್ರೂ ನಮ್ಮ ಸಮಾಜ ಅಂತ ಮಾಡಿರುವಂತ ದೇವರು. ಅವರೆಲ್ಲ ಕಣ್ಣಿಗೆ ಕಾಣಿಸುವಂತ ದೇವರು, ಕಾಣಿಸಿದ ದೇವರು ಬೇರೆ ಇದ್ದಾರೆ, ಕಣ್ಣಿಗೆ ಕಾಣಿಸುವಂತ ದೇವರು ಅವರೆಲ್ಲ. ಅಂತ ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ನಿಮ್ಗೆ ಏನು 2 ಕೆಲಸಗಳು ನೀವು ಹೇಳಿದೀರಾ, ಖಂಡಿತವಾಗಲು ನಿಮ್ಮ ಇದರಲ್ಲಿ ಬಡತನದಲ್ಲಿ ಯಾರಿದಾರೋ ಮನೆನೇ ಇಲ್ಲ ಅನ್ನೋರಿಗೆ ಮನೆ ಕೊಡುವಂತ ಜವಾಬ್ದಾರಿ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವೇನು ಸಂದಾಯವನ್ನು ಕಟ್ಟಬೇಕು ಅಂತಿದ್ದೀರೋ, ಹಾಸ್ಟೆಲ್ ಕಟ್ಟಬೇಕು ಅಂತಿದ್ದೀರೋ, ನೀವು ಯಾವ್ದು ಕಟ್ಟಬೇಕು ಅಂತಿದ್ದೀರೋ ಸರ್ಕಾರದಿಂದನೂ ಹಣ ಕೊಡಿಸುವಂತ ಜವಾಬ್ದಾರಿ ನಂದು, ನಮ್ಮ ಅನಿಲ್ ಅನ್ನೋದು, ಗೋವಿಂದರಾಜನವ್ರದ್ದು. ನಾವು 3 ಜನ ಇದ್ದೀವಿ. ಗೋವಿಂದರಾಜನವ್ರು ಅದೇ ಹೇಳಿದೆ ನಾನು ಕೂತ್ಕೊಂಡು, ಅಣ್ಣ ಈ ಸಂಜೆ ಅಸೆಂಬ್ಲಿ ನಡೆಯುವಾಗ ಏನೇನು ಸಮಸ್ಯೆಗಳಿದೆಯಾ ನಮ್ದು, ನೀವು ನಾವು ಅನಿಲ್ ಅಣ್ಣ ಅವರು ನಜೀರ್ ಅಣ್ಣ ಅವರು ನಾವು 4 ಜನ ಡೈಲಿ 1 ನಾವು ಎಲ್ಲರೂ ಮೀಟ್ ಮಾಡಿ ಎಲ್ಲೆಲ್ಲಿ ಏನೇನು ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂದ್ರೆ ನಾನು ಡೈಲಿ 2 ಅವರ್ ಇರ್ತೀನಪ್ಪ, ನಾನು ಬರ್ತೀನಿ ಜೊತೆಗೆ ಗೋವಿಂದರಾಜನ್ ಅವರು. ಆ ರೀತಿ ಈ ಸರಿ ನಾವಿತ್ತು ಈ ಕೆಲಸಗಳೆಲ್ಲ ಮಾಡಿಸ್ತೀವಿ. ಸಮುದಾಯ ಭವನ ಹಾಸ್ಟೆಲ್ ನೀವು ತೀರ್ಮಾನ ಮಾಡ್ಕೊಂಡ್ರೆ ಅದು ದುಡ್ಡು ಕೊಡೋಕೆ ನಾವು ರೆಡಿ ಇದೀವಿ, ಸರ್ಕಾರದಿಂದ ದುಡ್ಡು ತಗೊಂಡ್ಬರೋದಕ್ಕೆ ನಾವು ರೆಡಿ ಇದೀವಿ. ಒಂದೇ ದಿವಸದಲ್ಲಿ ಬರ್ತೀವಿ. ಯಾರು ಮನೆಯಲ್ಲಿಲ್ಲ ಹೇಳಿ ಖಂಡಿತವಾಗ್ಲೂ ಅವ್ರು ಮನೆ ಮಾಡ್ಕೊಡುವಂತ ಜವಾಬ್ದಾರಿ ನಾನು ತಗೊಂಡಿದ್ದೀನಿ. ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ. ಏನಂದ್ರೆ ನಮ್ಮ ನಗರಸಭೆ ಅಧ್ಯಕ್ಷರು ತುಂಬಾ ಆಕ್ಟಿವ್ ಆಗಿದ್ರು 5 ತಿಂಗಳಿಂದ. ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಇನ್ನೂ ಜಾಸ್ತಿ ಆಗ್ಬೇಕು. ಖಂಡಿತವಾಗ್ಲೂ ನಾವೆಲ್ಲ ನಿಮ್ ಸಪೋರ್ಟ್ ಇದೀವಾಗ ನಾವು ದುಡ್ಡು ತಂದುಕೊಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲವನ್ನೂ ಮಾಡ್ಕೊಡ್ತೀವಿ ನಾವು. ಆಮೇಲೆ ಯಾವುದೇ ಇಂಥ ಚಿಕ್ಕ ಸಮುದಾಯಗಳಿಗೆ ಏನಾದ್ರು ಖಾತೆ ಆಗ್ಬೇಕು, ಇಂಥದ್ದಾಗಬೇಕು, ಜಮೀನು ಇಂಥ ಸಮಸ್ಯೆಗಳಿದ್ದಾಗ ನೀವು ಅಂದ್ಕೊಂಡು ಕಾಣ್ದಾಗ ಅವ್ರಿಗೆಲ್ಲ ಮಾಡ್ಕೊಡಿ, ಇನ್ನ ಒಳ್ಳೇದಾಗುತ್ತೆ, ಲೈಫ್ ಲಾಂಗ್ ನೆನ್ಸ್ಕೊಳ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರೂ ಧನ್ಯವಾದಗಳು ತಿಳಿಸಿ ನಾನು ಮಾತನಾಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಡಿವಾಳ ಮಾಚಿದೇವರು ಜಯಂತಿಯ ಎಲ್ಲರಿಗೂ ಶುಭಾಶಯಗಳು, ಹಬ್ಬದ ಶುಭಾಶಯಗಳು.